ಶಿವಮೊಗ್ಗ ನಗರದಲ್ಲಿ ಬೀದಿ ನಾಯಿಗಳ ಅಟ್ಟಹಾಸ ನಿಲ್ಲುವಂತೆ ಕಾಣುತ್ತಿಲ್ಲ. ನಗರದ ಹೊರವಲಯದ ಸೋಮಿನಕೊಪ್ಪದಲ್ಲಿ ಬೀದಿ ನಾಯಿಗಳು ಮಗು, ವ್ಯಕ್ತಿ ಹಾಗೂ ಕರುವಿನ ಮೇಲೆ ಅಟ್ಯಾಕ್ ಮಾಡಿ ಕಚ್ಚಿ ಗಾಯಪಡಿಸಿವೆ. ಸೋಮಿನಕೊಪ್ಪದಲ್ಲಿ 4 ವರ್ಷದ ಬಾಲಕಿ ಮೇಲೆ ನಾಯಿಗಳು ದಾಳಿ ನಡೆಸಿ ಗಾಯಪಡಿಸಿದೆ. ಬಾಲಕಿ ಆಟವಾಡುತ್ತಿದ್ದ ವೇಳೆ ನಾಯಿ ದಾಳಿ ನಡೆಸಿದ್ದು 5 ಕಡೆ ಕಚ್ಚಿ ಗಾಯಗೊಳಿಸಿದೆ. ತಕ್ಷಣವೇ ಸ್ಥಳೀಯರು ಆಗಮಿಸಿ ಬೀದಿ ನಾಯಿಯನ್ನು ಓಡಿಸಿ ಬಾಲಕಿಯನ್ನು ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಿದ್ದಾರೆ. ಇನ್ನು ಸೋಮಿನಕೊಪ್ಪದ ವ್ಯಕ್ತಿ ಕೃಷ್ಣನಾಯ್ಕ್ ಎಂಬುವರ ಕಾಲಿಗೆ ಬೀದಿ ನಾಯಿ ಕಚ್ಚಿದೆ ಮತ್ತು ಕರುವಿನ ಮೇಲೂ ಬೀದಿ ನಾಯಿಗಳು ದಾಳಿ ನಡೆಸಿವೆ. ಸೋಮಿನಕೊಪ್ಪ ಗ್ರಾಮದಲ್ಲಿ ಬೀದಿ ನಾಯಿಗಳ ಹಾವಳಿ ದಿನೇ ದಿನೇ ಹೆಚ್ಚಾಗುತ್ತಿದ್ದು, ನಾಯಿಗಳ ದಾಳಿಯಿಂದ ಜನ ಆಸ್ಪತ್ರೆಗೆ ಸೇರುತ್ತಿದ್ದು, ಮಕ್ಕಳು ಮಾತ್ರವಲ್ಲ ದೊಡ್ಡವರು ಸಹ ಮನೆಯಿಂದ ಹೊರಬರುವುದಕ್ಕೆ ಹೆದರುತ್ತಿದ್ದಾರೆ. ಶಿವಮೊಗ್ಗ ಮಹಾನಗರ ಪಾಲಿಕೆ ತಕ್ಷಣ ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕಬೇಕಿದೆ. ಒಂದು ಸಣ್ಣ ಬ್ರೇಕ್ನ ನಂತರ ಬೀದಿ ನಾಯಿಗಳ ಹಾವಳಿಯಿಂದ ಕಂಗಾಲಾಗಿರುವ ಸೋಮಿನಕೊಪ್ಪದ ಸ್ಥಳೀಯ ಜನರು ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಶ್ರೀ ಅರವಿಂದೋ ಪಿಯು ಕಾಲೇಜ್ ಜಾವಳ್ಳಿ ಶಿವಮೊಗ್ಗ ಇನ್ ಕೊಲಾಬರೇಷನ್ ವಿತ್ ವೈಬ್ರೆಂಟ್ ಮೂಡುಬಿದ್ರೆ ಪಿಯು ಬೋರ್ಡ್ ನಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಪಡೆದ ಪ್ರತಿಷ್ಠಿತ ಸಂಸ್ಥೆ. ಅಡ್ಮಿಷನ್ ಓಪನ್ ಫಾರ್ ಫಸ್ಟ್ ಪಿಯುಸಿ ಅಂಡ್ ಸೆಕೆಂಡ್ ಪಿಯುಸಿ. ಹಾಸ್ಟೆಲ್ ಫೆಸಿಲಿಟಿ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಇಂಟಿಗ್ರೇಟೆಡ್ ಕೋಚಿಂಗ್ ಫಾರ್ ನೀಟ್, JEE, KCET. For more information, contact 9482447188 8310243698. Sri Adi Chunchanagiri Independent PU College, known as Sai PUC, is a science PU college with a missionary zeal. Blessed by the divine Parama Puja Sri 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 Dr. Balagangadharanath Mahaswamiji, it is now under the able guidance of Parama Puja Sri 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 Dr. Nirmalanandanatha Mahaswamiji. Grandchild of Puja Sri Sri Prasannanatha Swamiji, a new block of hi-fi building comprising of ultra-modern classrooms with AC facilities and fully equipped laboratories has come up. Sai PUC have a vast library hall with good collection of books and internet connection. This can also be converted into a seminar hall for PowerPoint presentations. Our well-equipped computer lab is our specialty. Students can have an extra access to the systems. They are also encouraged to use the tabs as an advanced learning tool. Digital learning for both board exam and entrance exams like NEET, JEE, KCET are given to the students through VFX Studio recorded classes powered by Sai PUC College app. Sai PUC offers 2 years PU course as per the norms of the Department of Pre-University Education Karnataka. Along with English, one can opt Kannada or Sanskrit or Hindi for language studies. We have decent and useful waiting rooms for our girl students. An excellent mix of young, energetic and experienced staff facilitating our students 24/7. The college buses take care of each and every student's safety. We also run safe and secure hostels for boys and girls separately. We have established our own app and website to enable our students to get easy access to our videos regarding board and entrance classes. Visual effect is also a part of our curriculum. VFX is a part of our academics where learning is made easy. Our institution is springboard to success. Have a great learning opportunity.
have a great success and have a fantastic future. ರೇಡಿಯೋ ಅಯೋಡಿನ್ ಥೆರಪಿ ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ನಂಬರ್ 1 ಸಹ್ಯಾದ್ರಿ ನಗರ ಬಡಾವಣೆ ಬರುತ್ತೆ. ಇವತ್ತು ನಾವು ನಿಂತಿರೋಂಥ ಪ್ಲೇಸ್ಗಳಲ್ಲಿ JH ಪಟೇಲ್ ಬಡಾವಣೆ, ಸೋಮಿನಕೊಪ್ಪ ಭಾಗದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ನಿನ್ನೆ ಸಂಜೆ 6 ಗಂಟೆಗೆ ಸುಮಾರು ಇಕ್ರಾ ಕವನೆ ನನ್ನ ಒಂದು ಬಾಲಕಿಗೆ, 4 ವರ್ಷ ಬಾಲಕಿಗೆ ನಾಯಿ ಕಚ್ಚಿ ಇವತ್ತು ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಿದ್ದಾಳೆ. ಇವತ್ತು ಮುಂಜಾನೆ ಹಾಲು ತರುವಂತ ಸಂದರ್ಭದಲ್ಲಿ 3-4 ಜನಕ್ಕೆ ಸುಮಾರು ಕಾಲಿಗೆ, ಬೇರೆ ಬೇರೆ ಭಾಗದಲ್ಲಿ ಎಲ್ಲ ನಾಯಿಗಳು ಕಚ್ಚಿಬಿಟ್ಟು ತುಂಬಾ ತೊಂದರೆ ಉಂಟಾಗಿದೆ. ಆದ್ದರಿಂದ ನಾವು ಆಗ್ರಹ ಮಾಡೋದೇನಪ್ಪಾ ಅಂತಂದ್ರೆ, ಇವತ್ತು ನಗರ ಪಾಲಿಕೆ ವತಿಯಿಂದ ನಾಯಿ ಹಿಡಿಯುವಂತ ಕೆಲಸಗಳು ಆಗಬೇಕು. ಹಾಗೆ ಜನಗಳ ಸುಖವಾಗಿ ಓಡಾಡುವಂತ ವ್ಯವಸ್ಥೆಗಳನ್ನು ಅವರು ಕಲ್ಪಿಸ್ಕೊಡ್ಬೇಕು. ಅದ್ರ ಜೊತೆಗೆ ಹಂದಿಗಳ ಕಾಟನೂ ಕೂಡ ತುಂಬಾ ಹೆಚ್ಚಳ ಆಗಿರೋದ್ರಿಂದ ಇದ್ರ ಹಿಂದೆ ಕೂಡ ಅವ್ರು ಬರುವಂತ ಸಂದರ್ಭದಲ್ಲಿ ನಮಗೆ ನಾಯಿಗಳು ಸಿಗಲ್ಲ, ಹಂದಿಗಳು ಸಿಗಲ್ಲ ಅಂತ ಹೇಳಿ ಕಾರಣ ಹೊಡೆದಲ್ಲೇ ಅವರು ನಮಗೆ ಕೆಲಸಗಳನ್ನ ಮಾಡಿ ನಾಯಿ ಸಂಪೂರ್ಣವಾಗಿ ಹಿಡಿದು ನಾಗರಿಕರಿಗೆ ಸುಖವಾಗಿ ವಾಕ್ ಮಾಡುವಂತ ವ್ಯವಸ್ಥೆ ಒಂದು ಮಾಡೋ ರೀತಿಯಲ್ಲಿ ಅವರು ಕೆಲಸಗಳು ಮಾಡಬೇಕು ಅಂತ ಆಗ್ರಹ ಮಾಡ್ತಾ, ಮತ್ತೆ ಅದೇ ರೀತಿ ನಾವು ಕಂಪ್ಲೇಂಟ್ ಸಹ ನೀಡಿದ್ದೀವಿ. ಇವತ್ತು ಕಾರ್ಪೊರೇಷನ್ಗೆ ನಾಳೆ ಹೋಗಿ ನಾವು ಮನವಿ ಕೂಡ ಸಲ್ಲಿಸಿ ಅದ್ರ ಬಗ್ಗೆ ಒಂದು ಪ್ರತಿಭಟನೆ ಕೂಡ ಮಾಡಿದ್ದೀವಿ. ಒಂದಿನ ಆತುರವಾದ ಹೋರಾಟ ಹಮ್ಮಿಕೊಳ್ಳಬೇಕಾಗತ್ತೆ ಅಂತ ಹೇಳಿ ನಾನು ಎಚ್ಚರಿಸ್ತೇನೆ. ಅಭಿಪ್ರಾಯ ಪ್ರಕಾರ ಇಲ್ಲಿವರೆಗೂ 4 ಜನಕ್ಕೆ ಸುಮಾರು ನಾಯಿಗಳು ಕಚ್ಚಿದೆ. ಈ JH ಪಟೇಲ್ ಬಡಾವಣೆಯಲ್ಲಿ ಹೊಸಬ್ರು ಯಾರು ಕೂಡ ಅಲ್ಲಿಗೆ ಬಾರದೆ ರೀತಿಯಲ್ಲಿ ಇವತ್ತು ಆಗಿದೆ. ಯಾಕಂದ್ರೆ ಅಲ್ಲಿನ ವಾಸಿಸ್ತಾ ಇರುವಂತಹ ಜನಗಳ ಬಿಟ್ರೆ ಬೇರೆ ಒಬ್ರು ಕೂಡ ನಾಯಿಗಳು ಬರ್ಲಿಕ್ಕೆ ಬಿಡೋದಿಲ್ಲ. ತುಂಬಾ ಭಯದಿಂದ ಬರ್ಬೇಕಂತ ಸ್ಥಿತಿಗಳು ಇದಾವೆ ಅಲ್ಲಿ. ಇವತ್ತು ಬೈಕ್ ಯಾವ್ದೇ ಬರಬೇಕು ಅಂತಂದ್ರೆ ಜನಗಳನ್ನ ನೋಡ್ತಾ ಇರ್ತೀವಿ ನಾವು. ನಾಯಿಗಳನ್ನ ಯಾವ ಭಾಗದಿಂದ ಬಂದು ಅಟ್ಯಾಕ್ ಮಾಡ್ತಾ ಹೋದ್ರೆ ನಮಗೆ ಅರ್ಥವಾಗೋದಿಲ್ಲ. ನಾವು ಆ ನಾಯಿ ತಪ್ಪಿಸ್ಕೊಳ್ಳಿಕ್ಕೆ ಹೋಗೋಂತ ಸಂದರ್ಭದಲ್ಲಿ ಯಾರಿಗೂ ಒಂದು ಬುದ್ಧಿ ಬೈಕ್ ಆಕ್ಸಿಡೆಂಟ್ ಕೂಡ ಆಗಿರುತ್ತೆ. ನನ್ನನ್ನು ಕೂಡ ನಾನು ಈ ಹಿಂದೆ 1 ವರ್ಷದ ಹಿಂದೆ ಇದೇ ನಾಯಿ ಅಡ್ಡ ಬಂದ್ಬಿಟ್ಟು ನಾನು 4 ತಿಂಗಳು ಬೆಡ್ ರೆಸ್ಟ್ ಅಲ್ಲಿ ಇದ್ದು ಕೂಡ ನಾನು ಚಿಕಿತ್ಸೆ ಪಡೆದಿದ್ದೇನೆ.